ವೀಕ್ಷಕರೇ, ಇವತ್ತಿನ ಪವರ್ ಫೋಕಸ್ನಲ್ಲಿ ಒಂದು ಗಂಭೀರ ವಿಚಾರವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದೇ ಸರ್ಕಾರಗಳು ಆಡಳಿತಕ್ಕೆ ಬರಬೇಕಾದ್ರೆ ಅಥವಾ ಯಾವುದೇ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಹಸಿರು ಶಾಲನ್ನು ಹಾಕೊಂಡು ರೈತರ ಹೆಸರಿನಲ್ಲಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ, ರೈತರ ಹೆಸರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ರೈತರ ಬೆನ್ನೆಲುಬಿಗೆ ನಾವು ನಿಂತ್ಕೊಳ್ತೀವಿ, ರೈತರಿಗೋಸ್ಕರ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಪದೇ ಪದೇ ರೈತರನ್ನ ಒಂದು ಶೀಲ್ಡ್ ಆಗಿ ಬಳಸ್ಕೊಳ್ತಾ ಇದ್ದಾವೆ ಯಾವುದೇ ಸರ್ಕಾರಗಳೇ ಹೊರತು ನಿಜವಾಗ್ಲೂ ರೈತರ ಪರವಾಗಿ ನಿಲ್ಲುವಂಥ ಎಷ್ಟು ಸರ್ಕಾರಗಳನ್ನು ನಾವು ಕಂಡಿದ್ದೀವಿ. ಹಾಗಾದರೆ ಯಾವುದೇ ಸರ್ಕಾರ ಆಗಿರಲಿ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದೇ ಸರ್ಕಾರಗಳು ನಿಜವಾಗ್ಲೂ 100ಕ್ಕೆ 100ರಷ್ಟು ರಾಜ್ಯದ ರೈತರ ಪರವಾಗಿ ನಿಂತಿದ್ದರೆ ಇವತ್ತು ಯಾವೊಬ್ಬ ಅನ್ನದಾತನೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾನೆ ಇರಲಿಲ್ಲ. ಇದು ಒಂದು ಭಾಗ. ಯಾಕೆ ಇವತ್ತು ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ, ನೀವು ಗಮನಿಸಿರಬಹುದು ದೇವನಹಳ್ಳಿಯಲ್ಲಿ ಯಾವ ರೀತಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು ಅಂತ ಹೇಳಿ. ಸರ್ಕಾರಕ್ಕೊಂದು ಚಾಳಿ ಇದೆ, ಅದು ಯಾವುದೇ ಸರ್ಕಾರ ಬರಲಿ, ರೈತರ ಬಂಗಾರದಂಥ ಭೂಮಿಗಳನ್ನು ತನ್ನ ಒಡಲಿಗೆ ಹಾಕೊಂಡ್ಬಿಡ್ಬೇಕು, ನುಂಗಿ ನೀರು ಕುಡಿದು ಬಿಡಬೇಕು. ಅದನ್ನು ಇರೋ 1 ಎಕರೆ 2 ಎಕರೆ ಅಥವಾ ಒಂದಷ್ಟು ಜಮೀನನ್ನು ಕೂಡ ರೈತರು ಕಳ್ಕೊಂಡು ಸರಿಯಾದ ಪರಿಹಾರ ಧನವೂ ಇಲ್ಲದೆ ಇಡೀ ಜೀವನ ಅವರು ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗೋ, ಇನ್ನೇನೋ ಆಗೋ, ಮತ್ತೊಂದಾಗೋ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸಬೇಕಾಗತ್ತೆ. ರೈತ ಈ ದೇಶದ ಬೆನ್ನೆಲುಬು ಅನ್ನೋದನ್ನ ಮರೆತು ಇವತ್ತು ರೈತರನ್ನ ಕೇವಲ ತಮ್ಮ ಅಧಿಕಾರಕ್ಕೆ ಬೇಕಾದಂಗೆ ಶೀಲ್ಡ್ ಮಾಡ್ಕೊಂಡಿರುವಂತಹ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ, ಚಿನ್ನದ ಭೂಮಿ, 13 ಹಳ್ಳಿಗಳು, 1777 ಎಕರೆ. ಯಾವಾಗಲೂ ಸರ್ಕಾರಕ್ಕೆ ಬಡವರೇ ಸಿಗೋದು, ಬಡವರ ಬಂಗಾರದ ಭೂಮಿಯ ಮೇಲೆ ಸರ್ಕಾರದ ಕಣ್ಣು. ನೋಡ್ರಿ, ಇದು ರೈತರಿಗೆ ಹೊಟ್ಟೆಪಾಡು, ಆದ್ರೆ ಸರ್ಕಾರಕ್ಕೆ ಇದು ದುಡ್ಡಿನ ಗೂಡು ಅಷ್ಟೇ, ನಥಿಂಗ್ ಮೋರ್. ರೈತರ ಹೊಟ್ಟೆ ಮೇಲೆ ಮತ್ತೆ ಹೊಡೆಯೋದಕ್ಕೆ ಸರ್ಕಾರ ಸಜ್ಜಾಗಿ ನಿಂತ್ಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ದೇವನಹಳ್ಳಿಯಲ್ಲಿ ಅನ್ನದಾತರಿಂದ ಭಾರೀ ಮೊತ್ತದ ಪ್ರತಿಭಟನೆಯನ್ನ ನಡೆಸಲಾಯಿತು. 1-2 ವರ್ಷಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ ಅಲ್ಲ ಇದು. ಲ್ಯಾಂಡ್ ಅಕ್ವಸಿಷನ್, ಭೂ ಸ್ವಾಧೀನ ಅನ್ನುವಂಥದ್ದು ಒಂದು ದೊಡ್ಡ ಗುಮ್ಮ, ಇದು ಒಂದು ದೊಡ್ಡ ರಾಕ್ಷಸ. ಇದು ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಮತ್ತೆ ಈ ಭೂ ಸ್ವಾಧೀನ ಗುಮ್ಮ ಹೆಚ್ಚಾಗಿದೆ. 13 ಹಳ್ಳಿಗಳ 1777 ಎಕರೆ ಜಮೀನಿನ ಮೇಲೆ ಈಗ ಸರ್ಕಾರ ತನ್ನ ಕಣ್ಣನ್ನ ಇಟ್ಟಿದೆ. ಹುಡುಗಾಟನ 1777 ಎಕರೆ ಅಂತ ಹೇಳಿದ್ರೆ, ಚಿನ್ನದಂತ ಭೂಮಿ ಕಳ್ಕೊಳ್ಳೋದಕ್ಕೆ ರೈತರು ಸುತಾರಾಮ್ ಸಿದ್ಧ ಇಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಅನ್ನದಾತರು ಭಾರೀ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೇವನಹಳ್ಳಿ ಬಳಿ ಹೆದ್ದಾರಿಯನ್ನ ತಡೆದು ಅನ್ನದಾತರು ಪ್ರತಿಭಟಿಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಖ್ಯಾತ ನಟ ಪ್ರಕಾಶ್ ರೈ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ರೈತ ನಿಯೋಗ ಚರ್ಚೆಯನ್ನ ಮಾಡಿದೆ. ರೈತರ ಬೆಂಬಲಕ್ಕೆ ನಟ ಪ್ರಕಾಶ್ ರೈ ನಿಂತ್ಕೊಂಡಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತಹ ನಿಯೋಗದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ದೇವನಹಳ್ಳಿಯಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಗಮನಿಸ್ತಾ ಇದ್ದೀರಿ. ಕನ್ನಡ ಪರ ಸಂಘಟನೆಗಳು ಕೂಡ ರೈತರ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಎಂಥ ದುಸ್ಥಿತಿ ಅಂತಂದ್ರೆ, ರೈತರು ಇವತ್ತು ತಮ್ಮ ಅಸ್ತಿತ್ವವನ್ನ ಪ್ರತಿಭಟನೆ ಮಾಡೋ ಮೂಲಕ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಒಕ್ಕೂರಿನಿಂದ ತಿರಸ್ಕರಿಸಿದ್ದೇವೆ. ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ. ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ. ಇವತ್ತು ನಾವುಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ, ಅದು ನಮ್ಮ ಹೋರಾಟನೇ. ರೈತರಿಗೆ ಏನಾದ್ರು ಆದ್ರೆ ನಾವು ನಿಲ್ಬೇಕು. ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ, ಬಂದ್ರು, ಕೇಳಿಸ್ಕೊಂಡ್ರು. ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಇದು 3.5-4 ವರ್ಷ ನಡೀತಿರೋ ಹೋರಾಟ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು, ಇದನ್ನ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅದನ್ನ ನೆನಪಿಸಿದ್ರಿ ಮತ್ತೆ ಅವರಿಗೆ. ಇಲ್ಲ, ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಬಂದಿದೆ, ಅದು ಡಿನೋಟಿಫಿಕೇಶನ್ ಮಾಡಬೇಕು. ಅದನ್ನ ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀರಿ. ಈ ರೈತರನ್ನ, ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಪ್ರಕಾಶ್ ರೈಸ್ ಅವರು ನೇತೃತ್ವದಲ್ಲಿ ನಾವು ಈಗ ಸಮಾನ ಮನಸ್ಕರು ಈ ಕಾರ್ಯಕ್ರಮ ಮಾಡಿದ್ದೀವಿ.
ಮುಖ್ಯಮಂತ್ರಿಯವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದು ಒಂದಿದೆ. ಆದರೆ ಒಂದು ವಿಷಯ, UPA ಗೌರ್ಮೆಂಟ್ ಸ್ಟ್ಯಾಂಡ್ ಏನಿತ್ತಂದರೆ ಯಾವುದೇ ರೈತರು 80%ಗಿಂತ ಹೆಚ್ಚು ಜನ ರೈತರು ಒಪ್ಪಿದಾಗ ಮಾತ್ರ ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಹೇಳೋದಕ್ಕೆ ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಐತಲ್ಲ, ಅದನ್ನು ಕಾನೂನಾತ್ಮಕ ಸರಿ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಭೂಮಿ ಬಿಡ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಕಂಟಿನ್ಯೂ ಆಗುತ್ತೆ. ಯಾವುದೇ ಕಾರಣಕ್ಕೆ ರೈತರ ಭೂಮಿಯನ್ನು ಬಿಡ. ಇಡೀ ದೇಶಕ್ಕೆ, ಇಡೀ ನಾಡಿಗೆ ಅನ್ನ ಕೊಡ್ತಾ ಇರುವಂತ ರೈತ ತನ್ನ ಚಿನ್ನದಂತ ಭೂಮಿಯನ್ನ ಕಳ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಬೇಕೇನ್ರಿ? ಅಂತ ಹಣೆ ಬರ ನಮ್ಮ ರಾಜ್ಯದ ರೈತರಿಗೆ ಬರ್ಬೇಕಾ? ತಮ್ಮ ಭೂಮಿನ ಕಳ್ಕೊಂಡು ರೈತರು ಸೆಕ್ಯೂರಿಟಿ ಗಾರ್ಡ್ಗಳಾಗ್ಬೇಕಾ? ಅನ್ನದಾತರ ಜಮೀನಿಗೆ ಯಾಕೆ ಸಿಗ್ತಾ ಇಲ್ಲ ಸೂಕ್ತ ಸೆಕ್ಯೂರಿಟಿ? ಜುಲೈ 4ರಂದು ರೈತರ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಭೂ ಕಬಳಿಕೆಗೆ ಸರ್ಕಾರದ ಮೇಲೆ ಉದ್ಯಮಿಗಳ ಒತ್ತಡ ಇದೆಯಾ? ತೆಗೆದುಹಾಕಕ್ಕಾಗಲ್ಲ ಈ ಪಾಯಿಂಟ್ ಅನ್ನ. ಚನ್ನರಾಯಪಟ್ಟಣ ಸುತ್ತಲಿನ ಗ್ರಾಮಗಳ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ರೈತ ಪರ ಕಾರ್ಮಿಕ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದ್ದಾವೆ. ಯಾಕೆ ಗೊತ್ತಾ? ಆ ವರ್ಗದ ಜನರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅನ್ನದಾತರ ಹೋರಾಟಕ್ಕೆ ಪ್ರಕಾಶ್ ರೈ ಕೂಡ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ಈ ನಾಡಿನ ರೈತರು, ಆ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ರೈತರ ಬೆನ್ನಂಗೆ ನಿಂತ್ಕೊಂಡಿದೆ, ಕಾರ್ಮಿಕ ಸಂಘಟನೆಗಳು ರೈತರ ಬೆನ್ನಂಗೆ ನಿಂತ್ಕೊಂಡಿದ್ದಾವೆ. ಸೊ ಹೀಗಾಗಿ ಚಿನ್ನದಂತ ಭೂಮಿಯನ್ನ ಕಳ್ಕೊಂಡು ಹಿಂಗೆ ಕೊಡ್ತಾ ಇರುವಂಥ ರೈತ ನಾಳೆ ಸಹ ಹಿಂಗೆ ಕೈ ಒಡ್ಡುವಂಥ ಪರಿಸ್ಥಿತಿ ಬರಬೇಕಾ? ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಎಷ್ಟು ಮಟ್ಟಿಗಿದೆ? ಕೃಷಿಯನ್ನ ಬಿಟ್ಟು ಎಷ್ಟು ಜನ ಹೋಗ್ತಾ ಇದ್ದಾರೆ? ಇರೋ ಬರೋ ಭೂಮಿಯೆಲ್ಲ ನೀವು ಬರೀ ಬಿಲ್ಡಿಂಗು, ಫ್ಯಾಕ್ಟ್ರಿಗಳು, ಅದಕ್ಕೆ ಇದಕ್ಕೆ ಅಂತಾನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೊಟ್ಟೆಗೆ ಏನ್ ತಿನ್ನೋ ಸ್ವಾಮಿ? ಎಲ್ಲಿ ಬೆಳಿತೀರಿ ಬೆಳೆಯನ್ನ? ಚಿನ್ನದಂತ ಬೆಲೆ ಇರುವಂತ ಭೂಮಿ ಅದು, ಎಲ್ಲಿ ಬೆಳಿತೀರಿ? ಇರೋ ಬರೋದಕ್ಕೆಲ್ಲ ನೀವು ಫ್ಯಾಕ್ಟ್ರಿ ಕಟ್ಟಿ ನೀವು ಬರೀ ಮೆಷಿನರೀಸು, ಇಂಡಸ್ಟ್ರೀಸು ಇದನ್ನೇ ಮಾಡ್ತಾ ಹೋಗ್ಬಿಟ್ರೆ ಬೆಳೆ ಬೆಳೆಯೋದಕ್ಕೆ ಭೂಮಿ ಎಲ್ಲಿರುತ್ತೆ? ಫಲವತ್ತಲ್ಲದ ಭೂಮಿಯನ್ನ ಕೈಗಾರಿಕೆಗೆ ನೀವು ತಗೊಳ್ಬಹುದು ಅಂತ ಇದೆಯೇ ಹೊರತು ನೀವು ಇರೋ ಬರೋ ಭೂಮಿಯೆಲ್ಲ ತಗೊಂಡ್ಬಿಟ್ರೆ, ಅದು ಇಷ್ಟು ಜನ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರಷ್ಟು ವಿರೋಧ ವ್ಯಕ್ತಪಡಿಸ್ಬೇಕಾದ್ರೆ ನೀವು ಮಾಡ್ತೀರಾ ಅಂತಂದ್ರೆ ಯಾಕೆ ಕಣ್ಣೀರು ಹಾಕಿಸ್ತೀರಿ ಈ ನಾಡಿನ ರೈತರಿಗೆ? ರೈತರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ, ರೈತರ ಒಂದು ಶೀಲ್ಡ್ ಹಾಕೊಂಡು ನೀವು ಅಧಿಕಾರಕ್ಕೆ ಬಂದು ಅದೇ ರೈತರನ್ನ ಕಣ್ಣೀರು ಹಾಕಂಗೆ ಮಾಡ್ತೀರಲ್ಲ, ನಿಮಗೆ ಸರಿ ಅಂತ ಅನ್ಸುತ್ತಾ? ಯಾರೋ ದುಡ್ಡಿರೋರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಥವಾ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ಸಿಕ್ಕಿದ ಕಡೆ ಇಂಡಸ್ಟ್ರೀಸು, ಫ್ಯಾಕ್ಟ್ರಿಗಳು ಎಲ್ಲವನ್ನ ಕಟ್ಟು ಬಿಸಾಕ್ತೀರಿ. ಅದರ ನಿರ್ವಹಣೆ ಸರಿಯಾಗಿ ಆಗೋದಿಲ್ಲ, ಮತ್ತೆ ಅದರ ಕೆಮಿಕಲ್ ಭೂಮಿಗೆ ಹೋಗುತ್ತೆ. ಇನ್ನೆಲ್ಲೋ ಒಂದಷ್ಟು ಜಾಗದಲ್ಲಿ ಬೆಳೆ ಬೆಳೀತಾ ಇರ್ತಾರೆ. ಆ ಆಹಾರವನ್ನು, ಅಲ್ಲಿ ಬೆಳೆದಂಥ ಬೆಳೆಯಿಂದ ಆಹಾರವನ್ನು ನಾವು ತಿಂತೀವಿ, ನಮ್ಮ ಆರೋಗ್ಯ ಪರಿಸ್ಥಿತಿ ಏನಾಗಬೇಕು? ಇದೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕಲ್ವಾ? ಇದೇ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವಾಗ ಯಾಕೆ ಇದಕ್ಕೆ ಮುಂದಾಗಿದ್ದೀರಿ ನೀವು? ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ನಿಮಗೆ? ಫಾರ್ ವಾಟ್? ನೀವು ಕೊಟ್ಟಂತ ಮಾತನ್ನ ಇವಾಗ ಹೇಳ್ತಿದ್ದೀರಲ್ಲ, ಗ್ಯಾರಂಟಿ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೀವಿ ಅಂತ. ಅದೇ ನುಡಿದಂತೆ ನಡೆಯುವಂತ ಸ್ವಭಾವ ಈ ವಿಚಾರದಲ್ಲಿ ಯಾಕಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ನೇರವಾದಂತ ಪ್ರಶ್ನೆ. ಎಲ್ಲ ಕಡೆ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೀರಲ್ಲ, ನುಡಿದಂತೆ ನಡೆದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಎಲ್ಲಿ ಉಳಿಸ್ಕೊಂಡಿದ್ದೀರಿ ಸ್ವಾಮಿ ಈ ವಿಚಾರದಲ್ಲಿ ನಿಮ್ಮ ಮಾತನ್ನ? ಎಲ್ಲಿ ಉಳಿಸ್ಕೊಂಡಿದ್ದೀರಿ ಈ ವಿಚಾರದಲ್ಲಿ ನಿಮ್ಮ ಮಾತನ್ನ? 13 ಹಳ್ಳಿಗಳು, 1 ಎಕರೆ 2 ಎಕರೆ ಅಲ್ಲ, 1777 ಎಕರೆ. ರೈತರಿಗದು ಬದುಕು, ಆದ್ರೆ ನಿಮ್ಗದು ದುಡ್ಡಿನ ಗೂಡು. ದುಡ್ಡಿನ ಗೂಡು ನಿಮಗೆ. ನುಡಿದಂತೆ ನಡಿಬೇಕಾಗಿರೋದು, ನೀವೆಷ್ಟು ಮಟ್ಟಿಗೆ ನಿಮ್ಮ ಗ್ಯಾರಂಟಿಗಳಲ್ಲಿ ನುಡಿದಂತೆ ನಡೆದಿದ್ದೀರಿ ಅನ್ನುವಂಥ ಅರಿವು ರಾಜ್ಯದ ಜನರಿಗಿದೆ. ನುಡಿದಂತೆ ನೀವು ನಡ್ಕೊಳ್ಬೇಕಾಗಿರೋದು ಯಾರ ಜೊತೆಗೆ ಗೊತ್ತಾ? ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆಗಲ್ಲ. ನುಡಿದಂತೆ ನೀವು ನಡಿಬೇಕಾಗಿರೋದು ಕಾರ್ಮಿಕರ ಜೊತೆಗೆ. ನುಡಿದಂತೆ ನೀವು ನಡಿಬೇಕಾಗಿರೋದು ಈ ನಾಡಿನ ರೈತರ ಜೊತೆಗೆ. ನುಡಿದಂತೆ ನೀವು ನಡಿಬೇಕಾಗಿರೋದು ಅಲ್ಪ ಸ್ವಲ್ಪ ತೆಗೆದುಕೊಳ್ಳುವಂಥ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ. ಇದೆಲ್ಲ ಬಿಟ್ಬಿಟ್ಟು ನುಡಿದಂತೆ ನಡೆದಿದ್ದೀವಿ ಅಂತ ಶೀಲ್ಡ್ ಹಾಕೊಂಡು ಓಡಾಡೋದ್ರಲ್ಲಿ
ಈ ನಾಡಿನ ರೈತರ ಬೆನ್ನಿಗೆ ಅಥವಾ ಅವರ ಭಾವನೆಗಳಿಗೆ ಬೆಲೆ ಕೊಡುವಂಥ ಯೋಗ್ಯತೆ ನಿಮ್ಗಿಲ್ಲ ಅಂದಮೇಲೆ ಅವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಅರ್ಹತೆನೂ ನಿಮ್ಗೆ ಯಾರಿಗೂ ಇಲ್ಲ. ಅದು ಯಾವುದೇ ಸರ್ಕಾರ ಆಗಲಿ, ಬಿ ಇಟ್ ಕಾಂಗ್ರೆಸ್, ಬಿ ಇಟ್ ಬಿಜೆಪಿ. ಇವತ್ತು ಈ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕೆಂದರೆ ಇದು ನಮ್ಮ ನಾಡಿನ ರೈತರ ಹಿತ ಕಾಯುವ ವಿಚಾರ. ಹಾಗಾದರೆ ಬನ್ನಿ, ಚರ್ಚೆಯಲ್ಲಿ ನಮ್ಮ ಜೊತೆಗೆ AAPR ರಾಜ್ಯಾಧ್ಯಕ್ಷರು ಹಾಗೆ ಹಿರಿಯ ನಟರು ಆದಂತಹ ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ರೈತ ಮುಖಂಡರು ಬಡಗಲ್ಪುರ ನಾಗೇಂದ್ರ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಪ್ರಮುಖವಾಗಿ ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನಾವು ಮಾತನಾಡೋದಾದ್ರೆ, ಕಾಲಾನುಕಾಲದಿಂದನೂ ಯಾವುದೇ ಸರ್ಕಾರಗಳು ಬಂದರೂ ಕೂಡ ರೈತರ ಹೆಸರಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಶೋಕಿಗೆ ಒಂದು ಹಸಿರು ಶಾಲನ್ನು ಹಾಕೊಂಡ್ಬಿಡ್ತಾರೆ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮಲ್ಲಿ. ಆ ಬದ್ಧತೆ ಇಂಥ ವಿಚಾರಗಳು ಬಂದಾಗಿರೋದಿಲ್ಲ. ಏನು ಹೇಳ್ತೀರಿ? ಇಲ್ಲ, ಅದು ಸತ್ಯ ಇದೆ. ಈಗ ಸದ್ಯಕ್ಕೆ ಬಂದಿರತಕ್ಕಂಥ ವಿಚಾರನ ತಗೊಂಡ್ರೆ ಮಣ್ಣಿನ ಮಕ್ಕಳು ಅಂತ ಅಧಿಕಾರಕ್ಕೆ ಬಂದಂಥ ಸರ್ಕಾರಗಳು, ವ್ಯಕ್ತಿಗಳು, ನಾಯಕರಾದಂಥವನ್ನೆಲ್ಲ ನೋಡಿದ್ದೀವಿ. ವಸ್ತುಸ್ಥಿತಿ ಅದು ಭಾಳ ಬೂಟಾಟಿಕೆ ಮಾತಾಗುತ್ತೆ ಮತ್ತು ಅನುಕೂಲ ಸಿಂಧು ರಾಜಕಾರಣಕ್ಕೋಸ್ಕರ ಮಾತಾಡಿರ್ಬೋದು ಅಂತ ಅನಿಸುತ್ತೆ. ನಮಗೀಗ ಪ್ರಸ್ತುತ ಬಂದಿರತಕ್ಕಂಥದ್ದು ರೈತರ ವಿಚಾರದಲ್ಲಿ. ಇದು ಸರ್ಕಾರನ ನಾವು ವಿರೋಧ ಏನು ಮಾಡ್ತಿಲ್ಲ. ಏನಂದರೆ ಇಂಥ ತೀರ್ಮಾನಗಳು ಕಾಲಕ್ಕೆ ಆಗ್ತಿರ್ತವೆ. ಆದರೆ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನುಕೂಲ ಆಗಲ್ಲ, ಮತ್ತು ಯಾರಿಗೆ ಇಕ್ಕಟ್ಟಿಗೆ ಸಿಗಿಸ್ತೀವಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕಾಗುತ್ತೆ. ಸರ್ಕಾರ ಇರೋದೇನೆ ಅದಕ್ಕೋಸ್ಕರ, ಡೆವಲಪ್ಮೆಂಟ್ಸು ಮಗದೊಂದು ಅಂತ. ನಾವೆಲ್ಲೋ ತಪ್ಪಾಗಿದೆ, ಕೈಗಾರಿಕೆಗೆ ವಿರುದ್ಧವಾಗಿದ್ದೀವಿ ಅಂತ ಯಾರಾದರೂ ಅರ್ಥ ಮಾಡ್ಕೊಂಡ್ರೆ ತಪ್ಪಿದೆ. ನನಗಾಗಲಿ, ಈ ಗೆಳೆಯರಿಗಾಗಲಿ, ಇವರಿಗೆಲ್ಲ ನಮ್ಮ ಉದ್ದೇಶ ಇರೋದು ಸಣ್ಣ ಹಿಡುವಳಿದಾರರು ಅಲ್ವಾ. ರೈತರು ಇರ್ತಕ್ಕಂಥದ್ದು ನಮ್ಮಲ್ಲಿ ಬಹುತೇಕ ದೇವರಾಜ ಅವ್ರು ಮಾಡಿದ್ದೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲರಿಗೂ ಸಿಕ್ಕಲಿ, ಯಾರ್ಯಾರು ಉಳುಮೆ ಮಾಡ್ತಿದ್ದಾರೋ ಯಾರ್ಯಾರ ಜೊತೆಯಲ್ಲಿ ಮಾಲೀಕರ ಜೊತೆ ಅವ್ರಿಗೆಲ್ಲರಿಗೂ ಸಿಗಲಿ ಅಂತ ಉಳುವವನಿಗೆ ಭೂಮಿ ಅಂತ ಕೊಟ್ಟರು. ಇವತ್ತು ಸಿದ್ದರಾಮಯ್ಯನವ್ರು ಯಾಕೋ ಗೊತ್ತಿಲ್ಲ, ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ನನಗೆ ಕಾಳಜಿ ಇದೆ. ಇಲ್ಲಿ ಎಂಥ ದುರಂತ ಅಂದರೆ 3 ವರ್ಷಗಳ ಹಿಂದೆ ಹೋರಾಟ ಶುರುವಾದಾಗ ಮಧ್ಯದಲ್ಲಿ ಅವರು ಸರ್ಕಾರ ಇರಲಿಲ್ಲ ಸಿದ್ದರಾಮಯ್ಯನವರು. ಅಂಥ ಒಬ್ಬ ನಾಯಕರು ವಿರೋಧ ಪಕ್ಷದಲ್ಲಿದ್ದಾಗ ವೇದಿಕೆಗೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಪರವಾಗಿದ್ದೀವಿ, ಸಣ್ಣ ರೈತರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗಬಾರ್ದು, ಅದ್ರ ಪರವಾಗಿರುವಂಥನೇ ನಮ್ಮ ಧೋರಣೆನೇ ಅದು ಅಂತ. ಬಂದಾದಮೇಲೆ ಗ್ಯಾರಂಟಿಗಳನ್ನು ಕೊಟ್ಟರು, ರೈತರಿಗೆ ಗ್ಯಾರಂಟಿ ಕೊಡಲಿಲ್ಲ. ರೈತರಿಗೆ ಗ್ಯಾರಂಟಿಗಿಂತ ಬಹುತೇಕ ಸಾವಿನ ಹತ್ತಿರಕ್ಕೆ ಹೋಗಿ ನೀವು ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನು ತಗೊಂಡ್ರು ಅಂತ ಅನಿಸುತ್ತೆ. ಸಣ್ಣ ಇಳುವಳಿಗಾರರು ಅಂತಂದ್ರೆ 1 ಎಕರೆ, 3 ಎಕರೆ, 4 ಎಕರೆ ಉದಾಹರಣೆ. ಇದು ರಾಜ್ಯಾದ್ಯಂತಲೂ ಯೋಚನೆ ಮಾಡಬೇಕಾಗಿರೋ ವಿಚಾರ. ಇಲ್ಲಿ ಇಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲಿ 1777 ಎಕರೆ ಜಮೀನು 2022ರಿಂದ ನಡೀತಾ ಇದೆ. ಇದು ಪಿತೂರಿ ನಡೆದಿದ್ದು ಎಲ್ಲಿಂದ ಇದರದ್ದು ವ್ಯವಹಾರ ಅಂತಂದರೆ BJP ಸರ್ಕಾರದಿಂದ. ನಿರಾಣಿಯವರು ಬಹುತೇಕ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಂದಿದ್ದು. ಈಗ ಇವರು ನಮ್ಮ MB ಪಾಟೀಲರು ಬಹುತೇಕ ದೊಡ್ಡ ಶ್ರೀಮಂತರೇ ಆಗಿದ್ದಾರೆ. ಹಾಗಾಗಿ ಶ್ರೀಮಂತರ ಪರವಾದ ನಿಲುವನ್ನು ಅವರು ಬಹುತೇಕ ಹಕ್ಕೊತ್ತಾಯ ಅನ್ನೋ ಥರದಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿರೋದು ಆ ಸಣ್ಣ ಹಿಡುವಳಿಗಾರರು. ಆಮೇಲೆ ಫಲವತ್ತಾದ ಭೂಮಿ, ನಿಮ್ಮ ಕೈಗಾರಿಕೆಗೆ ಬೇಕಾಗಿರೋದು ಫಲವತ್ತಾದ ಭೂಮಿ ಅಲ್ವೇ ಅಲ್ಲ. ನನಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಬಡಗೂರವರಿಗೆ. ಎಲ್ಲೋ ಒಂದು ಕಡೆ ನೀರು ಸಿಗದೆ ಇರ್ತಕ್ಕಂಥ, ಮಳೆ ಬರದೇ ಇರ್ತಕ್ಕಂಥ, ನದಿಗಳಿಲ್ಲದೆ ಇರ್ತಕ್ಕಂಥ ಬರಡು ಭೂಮಿ ಇದಾವಲ್ಲ, ಅಂಥ ಜಾಗದಲ್ಲಿ ಇಂಡಸ್ಟ್ರಿ ಮಾಡಿ ಬೇಡ ಅಂತವ್ರು ಯಾರು? ಆಗ ಅಲ್ಲಿನವರೆಗೂ ಉದ್ಯೋಗ ಸಿಗುತ್ತೆ ಅಲ್ಲ. ಆದರೆ ನೀವು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕ ದೇವನಹಳ್ಳಿ ಅಂತ ಫಲವತ್ತಾದ ಭೂಮಿ, 100 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು, ಮತ್ತು ಅದರಿಂದ ಜೀವನ ಮಾಡ್ತಿರೋದನ್ನ ಒಕ್ಕಲೆಬ್ಬಿಸಿ ಅವರಿಗೆ ಒಂದು ಕೈಗೆ ಒಂದಿಷ್ಟು ತುತ್ತು ಏನೋ ಒಂದು ಕೊಟ್ಟು ಓಡಿಸ್ತಾ ಇದ್ದೀರಲ್ಲ, ಅದು ದುರಂತ. ಅದಕ್ಕೆ ನಾನು ಇವತ್ತು ಇನ್ನೂ ಹೆಚ್ಚು ಮಾತಾಡೋರು ಇದ್ದಾರೆ, ಮಾತಾಡಲಿ. KH ಮುನಿಯಪ್ಪನವ್ರು ಇರ್ಬೋದು ಜಿಲ್ಲಾ ಅಧ್ಯಕ್ಷರಲ್ಲಿ, ಅಥವಾ MB ಪಾಟೀಲ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳ್ತಾ ಇದೆ. ಸರ್ಕಾರಕ್ಕೆ ಬರೋವಾಗ ಹೇಳೋದು ಮಾತುಗಳು ಬೇರೆ, ಬಂದಾದ್ಮೇಲೆ ನಡ್ಕೊಳ್ಳೋ ರೀತಿ ಬೇರೆ. ಆಮೇಲೆ ಇಷ್ಟೊಂದು ಜನ ರೈತರು ಹೋರಾಟ ಮಾಡಿ ರಾತ್ರಿಯಾಗಲೂ ಕೂತಿದ್ರು ಕೂಡ ಯಾರನ್ನಾದರೂ ಒಬ್ಬರನ್ನಲ್ಲಿ ಕಳಿಸಿ, ಅಥವಾ ನೀವೇನೇ ಯಾರಿಗಾದರೂ ಫೋನ್ ಮಾಡಿ ಬೇಡಿ ಹಿರಿಯದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ, ನಿಮಗೆ ತೊಂದರೆ ಆಗಿದ್ದರೆ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ ಅಂತಾರೆ. ಅವರು ಡೆಲ್ಲಿಗೆ ಹೋದಾಗ ಇವರ ಮಂತ್ರಿಮಂಡಲದ ಇಬ್ಬರು ತರಾತುರಿಯಲ್ಲಿ ಅವ್ರಿಗೆ ತಿಳಿಸಿದಾರೋ ಇಲ್ವೋ ಗೋಷ್ಠಿ ಮಾಡಿ ಅಂತಿಮ ಅಧಿಸೂಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾರಲ್ಲ, ಅದು ಯಾವ ಮಟ್ಟಕ್ಕೆ ಸರಿ ಇದೆ? ಆ ದೃಷ್ಟಿಯಿಂದ ಇಲ್ಲಿ ನಾವು ಪಕ್ಷಭೇದ ಮರೆತು ಸಂಘಟನೆಗಳೆಲ್ಲ ಸೇರಿಕೊಂಡು ಒಟ್ಟಲ್ಲಿ ಅದನ್ನು ಉಳಿಸ್ಬೇಕಾಗಿದೆ. ಮೊದಲನೇದಾಗಿ ರಾಜ್ಯಾದ್ಯಂತ ಕೂಡ ಇದು ಚಿಂತನೆ ಮಾಡಬೇಕಾಗಿದೆ ಈ ಥರದ ವಿಚಾರಗಳಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ 1777 ಎಕರೆ ಜಮೀನು ಏನಿದೆ ಅದು ರೈತರಿಗೆ ವಾಪಸ್ ಹೋಗಬೇಕು, ಅಧಿಸೂಚನೆ ಹಿಂದಕ್ಕೆ ತಗೋಬೇಕು. ತಗೊಳ್ಳದೆ ಹೋದರೆ, ಮತ್ತು ನನಗೀಗ ಗೊತ್ತಾಯಿತು, ಇವ್ರಿಗೆ ಗೊತ್ತಿರ್ಬೋದು ನನಗಿಂತ, ಮಾತುಕತೆಗೆ ಹೋಗಿದ್ರು ನಮ್ಮವರೆಲ್ಲ ಅಂತ. ಅಲ್ಲೇನೋ 4ನೇ ತಾರೀಕು ಜುಲೈ ಮಾಡ್ತೀವಿ. ಮೀಟಿಂಗ್ ಮಾಡೋದು ಮುಖ್ಯ ಅಲ್ಲ,
ನಮ್ಮ ಪರವಾದ ನಿಲುವು ರಿಸಲ್ಟ್ ಇಸ್ ತಗೋಬೇಕು. ಇಂಪಾರ್ಟೆಂಟ್. ರಿಸಲ್ಟ್ ತಗೊಳ್ಳಿಲ್ಲ ಅಂದರೆ ಅಲ್ಲಿ ತನಕ ಸಾಂಕೇತಿಕವಾದ ಹೋರಾಟಕ್ಕೆ ಇವ್ರು ಯಾರಾದರೂ ತೀರ್ಮಾನ ಮಾಡಿದರೆ ನಾವೆಲ್ಲ ಕೈ ಜೋಡಿಸ್ತೀವಿ. ಮತ್ತು 4ನೇ ತಾರೀಕು ಆದಮೇಲೆ ರಾಜ್ಯದಲ್ಲಿ ಇಂತಹ ಸರ್ಕಾರಗಳು ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ನಾಗೇಂದ್ರ ಅವ್ರೆ, ನೀವೇನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಇದೊಂದೇ ಅಲ್ಲ, ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸರ್ಕಾರ ಸೈನ್ ಮಾಡಿದ ಮೇಲೆ ವಿಶೇಷ ಆರ್ಥಿಕ ವಲಯ, ಬೇರೆ ಬೇರೆ ಕಾರಿಡಾರು ವಿಚಾರದಲ್ಲಿ ಫಲವತ್ತಾದ ಭೂಮಿಯನ್ನು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಕರೆಕ್ಟ್. ಈ ಬೆಂಗಳೂರು ಹೇಳಿ ಕೇಳಿ ಪ್ರಪಂಚದಲ್ಲಿ ಆಕರ್ಷಿತವಾದಂಥ ನಗರ. ಫ್ಯಾಕ್ಟ್ರಿ ಮಾಡೋರೆಲ್ಲ ಬೆಂಗಳೂರು ಸುತ್ತಮುತ್ತನೇ ಬರಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ರತ್ನಗಂಬಳಿ ಆಸ್ತಿ ಇರೋದು ನಮ್ಮ ಸರ್ಕಾರಗಳು. ಉದಾಹರಣೆಗೆ UPA ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟು UPA ಗೌರ್ಮೆಂಟ್ ಇದ್ದಾಗ UPA 2ನಲ್ಲಿ ನಾವೆಲ್ಲ 1894ರ ಭೂ ಸ್ವಾಧೀನ ಕಾಯ್ದೆ ರೈತ ವಿರೋಧಿಯಾಗಿದೆ, ಬ್ರಿಟಿಷ್ ಇಂಡಿಯಾದಲ್ಲಿ ಮಾಡಿದ್ದು. ಅದನ್ನ ರೈತ ಪರವಾಗಿ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡಿದಾಗ 2013ರಲ್ಲಿ ಒಂದು ಆ್ಯಕ್ಟ್ ಬಂದಿದೆ. ಅದರ ಪ್ರಕಾರ 2013 ಆ್ಯಕ್ಟಲ್ಲಿ ಅಂದರೆ 80% ಹೆಚ್ಚು ರೈತರು ಒಪ್ಪಬೇಕು ಯಾವುದೋ ಸಾಧನೆ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡಬೇಕು. ಅಲ್ಲಿ ಭೂಮಿಯನ್ನು ಕಿತ್ಕೊಂಡ್ರೆ ಸಾಮಾಜಿಕ ಪರಿಣಾಮಗಳು ಏನು ಬರ್ತವೆ ಅಂತ ನೋಡಬೇಕು. ಮತ್ತು ಎನ್ವೈರನ್ಮೆಂಟಲ್ ಮೇಲೆ ಏನು ಪರಿಣಾಮ ಬೀರ್ತವೆ ಅನ್ನೋದು ನೋಡಬೇಕು. ಪರಿಸರ ಇವುಗಳು ಪೂರ್ತಿ. ಆಮೇಲೆ ಇನ್ನೊಂದೇನಾಗಿದೆ, ಕೃಷಿ ಭೂಮಿನ ಫಲವತ್ತಾದ ಭೂಮಿನ ಅಕ್ವೈರ್ ಮಾಡಬಾರ್ದು. ಅಂದರೆ ಡಬಲ್ ಕ್ರಾಪ್ ಆಗುವಂಥ ನೀರಾವರಿ ಇದ್ದರೆ ಅಥವಾ ಬೇರೆ ಬೇರೆ ತೋಟಗಾರಿಕೆ ಮಾಡ್ತಾ ಇದ್ದರೆ ಅಂಥವು ಮಾಡಬಾರ್ದು. ಕೈಗಾರಿಕೆಯವರು ಬಿತ್ತಲ್ಲ, ಉಳುಮೆ ಮಾಡಲ್ಲ, ಬೆಳೆಯಲ್ಲ. ಅವ್ರು ಮಾಡೋದು ನಿರ್ಜೀವ ವಸ್ತುಗಳು ಅಂತೇಳಿ ಅದು ಉಪಯೋಗ ಆಗಿರ್ಬೋದು. ಅವಕ್ಕೇನು ಭೂಮಿ ಬೇಕಾದರೆ ವ್ಯವಸಾಯಕ್ಕೆ ಮಾಡೋಕ್ಕಾಗದ ಭೂಮಿ C&D ಕ್ಲಾಸ್ ಅಂತ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ವ್ಯವಸಾಯ ಭೂಮಿಯಿಂದ ಅಲ್ಲಿ ಕೈಗಾರಿಕೆಗಳು ಮಾಡ್ಬೋದು. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅಲ್ಲಿ ಮಾಡ್ಕೊಂಡು ಅಲ್ಲೇ ಮಾಡಿದ್ರೆ ಒಳ್ಳೇದು, ಉದ್ಯೋಗ ಸಿಗುತ್ತೆ. ಸುತ್ತಮುತ್ತಲಿನ ಇವರು ಮಾಡ್ತಾ ಇರೋದು KDB ಆ್ಯಕ್ಟ್ ಅಂತ ಒಂದು ಕರಾಳ ಕಾನೂನಿದೆ. 1966ರಲ್ಲಿ ಸೆಂಟ್ರಲ್ ಆ್ಯಕ್ಟ್ ಅಡಿ ಕರ್ನಾಟಕ ಬೇರೆ ಬೇರೆ ಕೈಗಾರಿಕಾ ಪ್ರದೇಶ ಕಾನೂನು ಇದೆ. ಅದರಲ್ಲಿ ಈ 2013 ಆ್ಯಕ್ಟಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಏನು ಮಾಡೋದಕ್ಕೆ ವಿರುದ್ಧವಾದ ನಿಲುವು ಇದೆ. ಅದನ್ನು ಉಳಿಸ್ಕೊಂಡು ಇವತ್ತು ಭೂಮಿನ ಕಿತ್ಕೊತಾ ಇದ್ದಾರೆ. ಹೇಳಿ ಅಲ್ಲಿ ದೇವನಹಳ್ಳಿಯಲ್ಲಿ ಈಗಾಗಲೇ ವಿಮಾನ ನಿಲ್ದಾಣಕ್ಕಾಗಿ 4,000 ಎಕರೆನ ಅದೇ ಭಾಗದವ್ರು ಕಿತ್ಕೊಂಡಿದ್ದಾರೆ. 2,000 ಎಕರೆ ಮಾತ್ರ ಉಪಯೋಗ ಆಗಿರೋದು. 2,000 ಎಕರೆ ಖಾಲಿ ಇದೆ. ಮತ್ತೆ 2,000 ಎಕರೆ ಬೇರೆ 6,000 ಎಕರೆ 6,000 ಎಕರೆ ಹೋಗಿದೆ. ಈಗ ನಾವು ಅಲ್ಲಿ 13 ಹಳ್ಳಿಯಲ್ಲಿ ಇದೆಯಲ್ಲ, ಎಲ್ಲ ನಮ್ಮ ಚಂದ್ರ ಹೇಳಿದಂಗೆ ನಮ್ಮ ರಾಜ್ಯದಲ್ಲಿ 87% ಸಣ್ಣ ಹಿಡುವಳಿದಾರ ಇರೋದು ಇವತ್ತು. ಇಲ್ಲಿ ಅಂತೂ 20 ಕುಂಟೆ, 1 ಎಕರೆ, 2 ಎಕರೆ, 7-8 ಎಕರೆ ಇದ್ರೆ ಅವರು 4 ಜನ 5 ಜನ ಕುಟುಂಬದಲ್ಲಿ ಇರ್ತಾರೆ. ಈಗ ಅವರು ಏನು ಮಾಡ್ತಾರೆ, ಆ ಚಿನ್ನದಂಥ ಭೂಮಿಯಲ್ಲಿ ಬಡತನ ಇರ್ಬೋದು, ರೈತರಿಗೆ ಗೌರವ ಬದುಕನ್ನು ಕೊಟ್ಟಿದೆ ಭೂಮಿ. ಇದನ್ನು ಕಿತ್ಕೊಳ್ಳೋಕೆ ಹೋದಾಗ ಏನಾಗುತ್ತೆ, ಈಗಾಗಲೇ ಅಲ್ಲಿ ಕಿತ್ತಿರೋ ಭೂಮಿ ಕಳ್ಕೊಂಡಿರೋ ಪರಿಸ್ಥಿತಿ ನೋಡೋದು ಅಧ್ಯಯನ ಮಾಡಿದೀವಿ ನಾವು. ಎಷ್ಟು ಕಲ್ಚರ್ ಆಗಿ ತೊಂದರೆ ಆಗಿದೆ. ಎಲ್ಲ ಅಲೆಮಾರಿಗಳಾಗ್ಬಿಟ್ಟಾರೆ. ಊರವರು ಕುಟುಂಬದಲ್ಲಿ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಭೂಮಿ ಅದು ಯಾರೋ ಒಬ್ರು ಹೇಳ್ತಾರೆ, ಭೂಮಿ ಕಳ್ಕೊಂಡು ನಾವು ಗೌರಿಬಿದನೂರ್ಗೆ ಹೋಗಿ ವಾಸ ಮಾಡ್ತಿದ್ದೋ, ಅಲ್ಲಿ ಆಗಕ್ಕಾಗದ ದೇವನಹಳ್ಳಿ ಬಂದಿದ್ದೀವಿ. ಒಂದು ಹುಡುಗಿಗೆ ಮದುವೆ ಆಗೋಕ್ಕೆ ತೊಂದರೆ ಆಗಿದೆ. ಆ ಥರ ಪರಿಸ್ಥಿತಿ ಇದೆ. ಈ ಸರ್ಕಾರಗಳಿಗೆ ಅರ್ಥ ಆಗಬೇಕಾದದ್ದು ಇದು. ನಾವು ಹೇಳ್ತಿರೋದು, ಈಗ ವೆಸ್ಟರ್ನ್ ಕಂಟ್ರಿಲಿ ನಾವು ಅಧ್ಯಯನ ಮಾಡಿದ್ದೀವಿ. ಕೈಗಾರಿಕೆಗಳಿಗೆ 100 ಎಕರೆ ಭೂಮಿ ಕೊಡಬೇಕಾಗಿಲ್ಲ. 10 ಎಕರೆ 20 ಎಕರೆ ಭೂಮಿ ಮಾಡೋದು. ಅಪಾರ್ಟ್ಮೆಂಟ್ ಥರ ಕಟ್ಕೊತಾರಲ್ಲ ಅವರು, ಯೂನಿಟ್ಗಳು ಮಾಡ್ಕೋಬೋದು. 7 ಅಂತಸ್ತು 8 ಅಷ್ಟು ಮಾಡ್ಕೊಂಡು ಕಡಿಮೆ ವಿಸ್ತೀರ್ಣದ ಭೂಮಿಯಲ್ಲಿ ಕೈಗಾರಿಕೆ ಮಾಡ್ಬೋದು. ಇದು ರಿಯಲ್ ಎಸ್ಟೇಟ್ ದಂಧೆ, ಇಂಟರ್ನ್ಯಾಷನಲ್ ಲಾಬಿ. ಈಗ ಉದಾಹರಣೆಗೆ ಹೇಳ್ತೀನಿ, ಮೈಸೂರು ತಾಲೂಕಲ್ಲಿ ಕೋಚನಹಳ್ಳಿ ಅಂತ ಒಂದು ವಿಲೇಜ್ ಇದೆ, ವರ್ಣಾ ಕ್ಷೇತ್ರಕ್ಕೆ ಬರ್ತದೆ. 497 ಎಕರೆ ಭೂಮಿನ ಹೆರಿಟೇಜ್ ಕಂಪ್ನಿ ಮಾಡ್ತೀವಿ ಅಂತ ರೈತರಿಗೆ ತಗೊಂಡ್ರು. ಆವಾಗ ರೈತರಿಗೆ ಏನಾಗ್ಬಿಡ್ತು, ಉದ್ಯೋಗ ಕೊಡ್ತೀವಿ ವಂಶ ಪರಂಪರವಾಗಿ, ಆಮೇಲೆ ನಿಮಗೆ ದುಡ್ಡು ಕೊಡ್ತೀವಿ. ಆಗ 1,60,000ದಿಂದ 2,40,000ವರೆಗೆ 497 ಎಕರೆ ತಗೊಂಡಿದ್ದಾರೆ. ಯಾರಿದ್ದಾರೆ ಅದರಲ್ಲಿ ಹೆಸರುಗಳಲ್ಲ, ರಾಜಕಾರಣಿಗಳು ಅವರ ಒಂದು ಒಬ್ಬರಿಬ್ಬರು. ಅವ್ರು ಬೇನಾಮಿ ಹೆಸರು ತಗೊಂಡ್ಬಿಟ್ರು. ಏನು ಮಾಡಿಬಿಟ್ರು, ರೈತರಿಗೆ ಉದ್ಯೋಗ ಕೊಟ್ಟರು. ಮೂರ್ತಿ ಯಾವುದಂದ್ರೆ ಅವ್ರ ಜಮೀನಲ್ಲಿ ಅವರೇ ಗಿಡ ಗಂಟೆಗಳನ್ನ ಅವ್ರು ಮಾಡ್ತಿದ್ದ ಕೆಲಸನೇ. ಅದೇ ಭೂಮಿನ 47.5 ಲಕ್ಷಕ್ಕೆ KDBಗೆ ಅಕ್ವೈರ್ ಮಾಡ್ಕೊಂಡ್ರು. ನೋಡಿ, ಅಂದರೆ ಭೂಮಿ ಮೇಲೆ ಬಂಡವಾಳ ಹಾಕ್ಬಿಡೋದು. ಈಗ ನಾನು ಇಂಡಸ್ಟ್ರಿಯಲಿಸ್ಟ್ ಅಂದರೆ ಒಂದು ಪ್ರಶ್ನೆ ಸರ್, ಇರೋ ಬರೋ ಭೂಮಿನೆಲ್ಲ ನೀವು KIDBಗೆ ನೀವು ತುಂಬಿಸ್ಕೊಳ್ತಾ ಇದ್ರೆ ಏನ್ ತಿನ್ನೋದು? ಅಲ್ಲ, ಇವ್ರು ಹೇಳ್ದಂಗೆ ಇಲ್ಲಿ ಮುಂದುವರೆದ ಭಾಗ KIDB ಹೆಸರಿಗೆ ತಗೊಳ್ಳೋದು. ಆದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಸಾಮಿಲ್ ಒಂದು ಅಡಿ ಲೆಕ್ಕದಲ್ಲಿ ಅದನ್ನ ಭಯಂಕರವಾದ ದುಡ್ಡಿಗೆ ಬಿಗ್ ಮಾಫಿಯಾ ಸರ್. ಬಿಗ್ ಮಾಫಿಯಾ ರಿಯಲ್ ಎಸ್ಟೇಟ್ ಒಂದು ದೊಡ್ಡ ಬಿಗ್ ಏಜೆಂಟ್. ಮರ್ತೋಗಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ, ಇದೇ ಇದರಲ್ಲಿ ಇವ್ರಿಗೂ ಗೊತ್ತಿದೆ. ಇವ್ರು ತಗೊಂಡಿರೋದು ಹಿಂದೆ ತೊಗೊಂಡಿದ್ದಾರೆ. ಈಗಾಗಲೇ
ಅಲ್ಲಿ ಅದೇ ಜಾಗದಲ್ಲಿ ಯಾವುದೋ ನಮ್ಮ ದೇವನಹಳ್ಳಿ ಇದರಲ್ಲಿ ಅದರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಸುಮಾರು 200-300 ಎಕರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಕೈಗಾರಿಕೆನೇ ಅಲ್ಲದೆ ಇರತಕ್ಕಂಥ ಒಂದು ಇದಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ತಗೊಳ್ಳೋದೊಂದು ವ್ಯಾಪಾರ ಮಾಡೋದು ಅಂದ್ರೆ ಏನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ ಇವ್ರಿಗೆ ಏನು ಬೇಕಾದ್ರೂ ಗೋಲ್ಮಾಲ್ ಮಾಡ್ಬೋದು. ಬಂಡವಾಳಶಾಹಿ ಜನ ಕಾರ್ಪೊರೇಟ್ ಯುಗ ಇದು. ಕಾರ್ಪೊರೇಟ್ ಅಂಕಿಗಳು ಕಾರ್ಪೊರೇಟ್ ಕಂಪ್ನಿಗಳು ಎಲ್ಲ ಪಕ್ಷಗಳ ಮೇಲೂ ನಿಯಂತ್ರಣ ಇದೆ. ಯಾವ ಕಾರಣಕ್ಕೆ ನಿಯಂತ್ರಣ ಇದೆ? ಓಪನ್ ಸೀಕ್ರೆಟ್ ಅದು. ಅವ್ರು ಮರ್ಜಿ ಕಾಯ್ತಾರೆ ಅವರು ಹೊರತು ಇಲ್ಲಿ ನನ್ನಿಷ್ಟ ನಮ್ಮ ಇಂಡಸ್ಟ್ರಿಯಲ್ ಮಂತ್ರಿ ರೈತನ ಮಗ ಅಂತಾರೆ. ಅವ್ರಿಗೆ ರೈತನ ಕಾಳಜಿನೇ ಗೊತ್ತಿಲ್ಲ, ರೈತನ ಹಸುವು ಗೊತ್ತಿಲ್ಲ, ರೈತನ ಬೆವರು ವಾಸನೆ ಗೊತ್ತಿಲ್ಲ. ಅವರು ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಲಾಬಿಗೆ ಆ ಒಳಗಾಗಿ ಮಾಡಿರೋಂಥದ್ದು. ಸ್ವತಃ ಸಿದ್ದರಾಮಯ್ಯನವರೇ ಬಂದು ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದ್ರು ಅಲ್ಲಿ ಭರವಸೆ ಕೊಟ್ಟಿದ್ದಾರೆ. ಎಷ್ಟೋ ಸಲ ಸಿದ್ದರಾಮಯ್ಯನವ್ರ ಬಗ್ಗೆ ಇವ್ರಿಗೂ ಗೌರವ ಇದೆ, ನಮಗೂ ಗೌರವ ಇದೆ. ಸ್ವಲ್ಪ ನಮ್ಮ ಚಳವಳಿಗಳಲ್ಲೇ ಬೆಳೆದು ಬಂದು ಸಿದ್ದರಾಮಯ್ಯ ಅಲ್ಲ ಹೀಗಾಗಿದೆ. ಸಿದ್ದರಾಮಯ್ಯನವರು ಇವತ್ತು ಅವರಾಗಿಲ್ಲ, ಅವ್ರ ಅಸ್ತಿತ್ವ ಅವರಲ್ಲಿಲ್ಲ, ಅದು ಬೇರೆ ಬೇರೆಯವರು ಆಡಿಸ್ತಿದಾರ ಅವ್ರನ್ನ ಅನ್ನೋ ತರ ಆಗೋಗಿದೆ. ಇದು ದೊಡ್ಡ ಮಾಫಿಯಾ ಇದೆಲ್ಲ. ಮತ್ತೆ